9 ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮಂಡ್ಯದ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕೇಸ್ ಬಾಗಿದಷ್ಟು ಬಯಲಾಗ್ತಾ ಇದೆ. ಭ್ರೂಣ ಹತ್ಯೆ ದಂಧೆಯ ಈ ಕರಾಳ ಮುಖ. ಮಂಡ್ಯದ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಹತ್ಯೆ ದಂಧೆ ಕರಾಳ ಮುಖ ಬಯಲಾಗ್ತಾ ಇದೆ. ಕೇವಲ 25ರಿಂದ 30 ಸಾವಿರಕ್ಕೆ ನಡೀತಾ ಇದ್ದಂತಹ ಭ್ರೂಣ ಹತ್ಯೆ. ವಿಚಾರಣೆ ವೇಳೆ ದಂಧೆ ಕರಾಳತೆಯ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ ಬಂಧಿತ ನರ್ಸ್. ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಬರುವ ಗರ್ಭಿಣಿಯರೇ ಟಾರ್ಗೆಟ್ ಆಗಿರ್ತಾ ಇದೆ. 2ನೇ ಮಗುವಿನ ಸ್ಕ್ಯಾನಿಂಗ್ಗೆ ಬರುವವರಿಗೆ ಕೀಚಕರ ಗಾಳ. ಹೆಣ್ಣು ಮಗು ಬಗ್ಗೆ ನಿರಾಸಕ್ತಿ ತೋರಿಸಿದ್ರೆ ಭ್ರೂಣಲಿಂಗ ಪತ್ತೆಯ ಮಾಹಿತಿ. ಭ್ರೂಣಲಿಂಗ ಪತ್ತೆಗೆ ಒಪ್ಪಿಕೊಂಡ್ರೆ ಒಂಟಿ ಮನೆಯಲ್ಲಿ ಸ್ಕ್ಯಾನಿಂಗ್ ಮಾಡಲಾಗ್ತಾ ಇತ್ತು. ಹೆಣ್ಣು ಭ್ರೂಣ ಪತ್ತೆಯಾದ್ರೆ ಪಾಂಡವಪುರಕ್ಕೆ ಗರ್ಭಿಣಿಯರನ್ನ ಶಿಫ್ಟ್ ಮಾಡಲಾಗ್ತಿತ್ತು. ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿ ನಡೀತಾ ಇದ್ದಂತಹ ಅಬೋರ್ಷನ್ ಪ್ರಕರಣ ಸಂಬಂಧ ಈವರೆಗೂ ಸಹ 9 ಮಂದಿಯನ್ನ ಬಂಧನ ಮಾಡಲಾಗಿದೆ. ಮತ್ತಿಬ್ಬರು ಕಿಂಗ್ ಪಿನ್ಗಳಿಗಾಗಿ ಪೊಲೀಸರು ಈಗ ಶೋಧವನ್ನ ಮುಂದುವರೆಸಿದ್ದಾರೆ. ಯಾವ ರೀತಿಯಾಗಿ ಆಗ್ತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನಕ್ಕೆ ಒಳಗಾಗಿರುವಂತಹ ನರ್ಸ್ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಮಂಡ್ಯ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕೇಸ್ನ ಕರಾಳ ಮುಖ ಬಯಲಾಗಿದೆ. ಕೇವಲ 25ರಿಂದ 30 ಸಾವಿರಕ್ಕೆ ಭ್ರೂಣ ಹತ್ಯೆ ಮಾಡಲಾಗ್ತಾ ಇತ್ತು. ಈ ಹಿಂದೆಯೂ ಕೂಡ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಬಹಳ ದೊಡ್ಡ ಸುದ್ದಿಯಾಗಿತ್ತು. ಸದ್ದು ಮಾಡಿತ್ತು ಈ ಪ್ರಕರಣ ರಾಜ್ಯದಾದ್ಯಂತ. ಆದರೆ ಇಷ್ಟು ದೊಡ್ಡ ಸುದ್ದಿಯಾದ ನಂತರವೂ ಕೂಡ ಈ ಕರಾಳ ದಂಧೆ ನಿಂತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಈ ಹಿಂದೆ ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ಬಹಳ ಜೋರಾಗಿ ಸುದ್ದಿ ಆಯ್ತು, ಸದ್ದು ಮಾಡ್ತು ಇಡೀ ರಾಜ್ಯದಾದ್ಯಂತ. ಆಗ ಕೇಳಬಂದಂತಹ ಹೆಸರೇ ಇದೇ ಮಂಡ್ಯ. ಈಗ ಮಂಡ್ಯದಲ್ಲೇ ಎಗ್ಗಿಲ್ಲದೆ ಮತ್ತೆ ಈ ಕರಾಳ ದಂಧೆ ನಡೀತಾ ಇದೆ. ಇವರಿಗೆ ಯಾರ ಭಯವೂ ಇಲ್ವಾ? ಹಾಗಾದ್ರೆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಯಾವ ಮಾಹಿತಿನೂ ಇರ್ಲಿಲ್ವಾ? ಏನ್ ನಡೀತಾ ಇದೆ? ಶ್ವೇತಾ, ಕಳೆದ 6 ತಿಂಗಳ ಹಿಂದಷ್ಟೇ ಮಂಡ್ಯದ ಆಲೆಮನೆಯೊಂದರಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣ ಬಯಲಿಗೆ ಬಂದಿತ್ತು. ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದ ಹಲವು ಜಿಲ್ಲೆಗಳಿಗೆ ಈ ಜಾಲ ವಿಸ್ತರಿಸಿಕೊಂಡಿತ್ತು. ಆರೋಪಿಗಳನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ರು. ಅವ್ರಿಗೆ ಜೈಲು ಶಿಕ್ಷೆ ಕೂಡ ಆಗಿ ಈಗ ಜಾಮೀನ್ ಮೇಲೆ ಕೂಡ ಅವರು ಹೊರಗಿದ್ದಾರೆ. ಆದ್ರೆ ಅಧಿಕಾರಿಗಳ ಕಠಿಣ ಕ್ರಮ ಆಗದೆ ಇರುವಂತದ್ದು, ಯಾವುದೇ ರೀತಿಯ ಆರೋಪಿಗಳಲ್ಲಿ ಭಯ ಇಲ್ಲದೆ ಇರದೆ ಈ ಮತ್ತೆ ಪ್ರಕರಣ ಬೆಳಕಿಗೆ ಬರಲು ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಜಾಮೀನ್ ಮೇಲೆ ಏನು ಆರೋಪಿಗಳು ಹೊರಗಡೆ ಇದ್ದಾರೆ, ಅವರಿಂದನೇ ಮತ್ತೆ ಈ ಕೃತ್ಯ ನಡೆದಿರ್ತಕ್ಕಂಥದ್ದು ಮತ್ತಷ್ಟು ಆಘಾತಕಾರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಈ ಬಾರಿ ಏನ್ ಪ್ರಕರಣ, ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ, ಅದು ಸರ್ಕಾರಿ ಕ್ವಾರ್ಟರ್ಸ್ ನಲ್ಲೇ, ಅಂದ್ರೆ ಆರೋಗ್ಯ ಇಲಾಖೆಯ ಕ್ವಾರ್ಟರ್ಸ್ ಏನಿದೆ, ಪಾಂಡವಪುರದ THO ಕಚೇರಿ ಇದೆ, ಆ ಕಚೇರಿ ಹಿಂಭಾಗದ ಕ್ವಾರ್ಟರ್ಸ್ ನಲ್ಲೇ ನಡೀತಿತ್ತು ಅನ್ನುವಂಥದ್ದು ಮತ್ತೊಂದು ಆಘಾತಕಾರಿ ವಿಷಯ. ಈಗ ಈ ಪ್ರಕರಣ ಸಂಬಂಧ ಒಂದು 9 ಮಂದಿಯನ್ನ ಬಂಧನ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅದರಲ್ಲಿ ಓರ್ವ ಬಂಧಿತ ನರ್ಸ್ ಏನಿದ್ದಾರೆ, ಅವರು ವಿಚಾರಣೆ ವೇಳೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅಂದ್ರೆ ಬಹಳಷ್ಟು ಈ ಪ್ರಕರಣದಲ್ಲಿ ಒಂದು ಕರಾಳ ಮುಖಗಳು ಬಯಲಾಗ್ತಾ ಬರ್ತಿರ್ತಕ್ಕಂಥದ್ದು. ಅಂದ್ರೆ ಕೇವಲ 25ರಿಂದ 30 ಸಾವಿರಕ್ಕೆ ಒಂದು ಕರುಳ ಬಳ್ಳಿಯನ್ನ ಕೊಲ್ಲುವಂತ ಕೆಲಸವನ್ನ ಈ ಕೀಚಕ ಗ್ಯಾಂಗ್ ಒಂದು ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಒಂದು ಸ್ಕ್ಯಾನಿಂಗ್ ಗೆ ಬರುವಂತಹ ಗರ್ಭಿಣಿಯರನ್ನ ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಯಾರೆಲ್ಲ 2ನೇ ಮಗುವಿನ ಸ್ಕ್ಯಾನಿಂಗ್ ಗೆ ಬರ್ತಾರೋ ಅವ್ರನ್ನೇ ಇವರು ಫೋಕಸ್ ಅನ್ನ ಮಾಡ್ತಾ ಇದ್ರು. ಅವರಲ್ಲಿ ಹೆಣ್ಣು ಮಗುವಿನ ಬಗ್ಗೆ ಒಂದು ನಿರಾಸಕ್ತಿಯನ್ನ ತೋರಿಸಿದ್ರೆ ಅವ್ರ ಬಳಿ ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡೋದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಅವರನ್ನ ಒಪ್ಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಒಂದ್ ವೇಳೆ ಯಾರು ಒಪ್ಕೊಳ್ತಾರೋ ಅಂತವ್ರನ್ನ ಒಂಟಿ ಮನೆಗೆ ಕರೆತಂದು ಅವರನ್ನ ಸ್ಕ್ಯಾನಿಂಗ್ ಮಾಡುವಂತ ಕೆಲಸವನ್ನ ಈ ಕೀಚಕರ ಗ್ಯಾಂಗ್ ಮಾಡ್ತಾ ಇತ್ತು. ಅಲ್ಲಿ ಹೆಣ್ಣು ಭ್ರೂಣ ಅನ್ನುವಂಥದ್ದು ಖಚಿತ ಆದ್ರೆ ಅವರನ್ನ ಪಾಂಡವಪುರಕ್ಕೆ ಶಿಫ್ಟ್ ಮಾಡಿ THO ಕಚೇರಿ ಹಿಂಭಾಗ ಒಂದು ಹೆಲ್ತ್ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ಇದೆ, ಆ ಕ್ವಾರ್ಟರ್ಸ್ ನಲ್ಲೇ ಅಭಾಷಣ ಮಾಡುವಂತಹ ಕೆಲಸವನ್ನು ಕೂಡ ಈ ತಂಡ ಮಾಡ್ತಾ ಇತ್ತು. ಅಂದ್ರೆ ಈ ಕಳೆದ 2 ತಿಂಗಳಲ್ಲಿ 15ಕ್ಕೂ ಹೆಚ್ಚು ಭ್ರೂಣ ಹತ್ಯೆಗಳನ್ನ ಈ ತಂಡ ಮಾಡಿದೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ 9 ಮಂದಿಯನ್ನ ಇವರಿಗೆ ಈ ಪ್ರಕರಣದಲ್ಲಿ ಬಂಧನವನ್ನು ಕೂಡ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಮತ್ತಿಬ್ಬರು ಕಿಂಗ್ ಪಿನ್ಗಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಅವ್ರಿಗಾಗಿ ಈಗ ಶೋಧ ಕಾರ್ಯ ಮುಂದುವರಿರ್ತಕ್ಕಂಥದ್ದು. ಅಂದ್ರೆ ಸ್ಕ್ಯಾನಿಂಗ್ಗೆ 15,000, ಭ್ರೂಣ ಹತ್ಯೆ ಮಾಡೋದಕ್ಕೆ ಅಂದ್ರೆ ಅಭಾಷಣ ಮಾಡೋದಕ್ಕೆ 15ರಿಂದ 20,000 ಫಿಕ್ಸ್ ಮಾಡ್ತಾ ಇದ್ರು. ಅಂದ್ರೆ ಈ ಪ್ರೊಸೀಜರ್ ಅನ್ನ ಮುಗಿಸೋದಕ್ಕೆ 30-35,000 ಒಬ್ಬ ಗರ್ಭಿಣಿಯಿಂದ ಪಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ವಿಚಾರಣೆಯಲ್ಲಿ ಬಯಲಾಗ್ತಿರ್ತಕ್ಕಂತಹ ಸತ್ಯ. ಮತ್ತೊಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಈ ದಂಧೆಯಲ್ಲಿ ಕೆಲ ಖಾಸಗಿ ಕ್ಲಿನಿಕ್ ಗಳ ನರ್ಸ್ಗಳು, ಡಾಕ್ಟರ್ಗಳು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಈಗ ವಿಚಾರಣೆಯನ್ನು ಕೂಡ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಇನ್ನಷ್ಟೇ ಕಿಂಗ್ ಪಿನ್ಗಳಿದ್ರು, ಯಾರೆಲ್ಲ ವೈದ್ಯರುಗಳು, ನರ್ಸ್ಗಳು ಭಾಗಿಯಾಗಿದ್ರು
ಅವರ ಹೆಸರುಗಳು ಮತ್ತೆ ಅವರನ್ನು ಕೂಡ ವಶಕ್ಕೆ ಪಡಿಬೇಕಾಗಿರೋದು ಬಾಕಿ ಇರ್ತಕ್ಕಂಥದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.